ಅಚ್ಚನ್ಕೋವಿಲ್ ಶಾಸ್ತಾ ದೇವಾಲಯ ಪರಶುರಾಮರು ನಿರ್ಮಿಸಿದಂತಹ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಶಾಸ್ತಾ ದೇವಾಲಯಗಳಲ್ಲಿ ಈ ದೇವಾಲಯವು ಕೂಡ ಪ್ರಖ್ಯಾತಿ ಹೊಂದಿದೆ. ಈ ದೇವಾಲಯವು ಅತ್ಯಂತ ದಟ್ಟ ಅರಣ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಸ್ವಾಮಿ ಇಲ್ಲಿ ಗೃಹಸ್ಥಾಶ್ರಮ ಅಂದರೆ ತನ್ನ ಪತ್ನಿಯರಾದ ಪೂರ್ಣ ಪುಷ್ಕಲಾಂಬ ಸಮೇತ ದರ್ಶನವನ್ನ ಕೊಡ್ತಾರೆ. ಪತ್ನಿ ಅಂದ ಕೂಡಲೇ ಲೌಕಿಕವಾಗಿ ನಮ್ಮ ಬಂಧಗಳನ್ನು ಕೂಡ ಭಗವಂತನಿಗೆ ಹೋಲಿಕೆ ಮಾಡಬಾರದು. ಅವರ ಹೆಸರನ್ನ ನೋಡಿ, ಪೂರ್ಣ ಮತ್ತು ಪುಷ್ಕಳ. ಪೂರ್ಣ ಅಂದರೆ ಪೂರ್ಣವಾಗಿ ಇರ್ತಕ್ಕಂತಹ ಮಹಾನುಭಾವ. ಪುಷ್ಕಳ ಅಂದರೆ ತನ್ನ ಭಕ್ತರಿಗೆ ಎಷ್ಟು ಬೇಕಾದರೂ ಏನು ಬೇಕಾದರೂ ಪುಷ್ಕಳವಾಗಿ ಕೊಡುವಂತಹ ಕರುಣಾಮಯಿ ಅಯ್ಯಪ್ಪ ಸ್ವಾಮಿ. ಹಾಗಾಗಿ ತನ್ನ ಶಕ್ತಿಗಳಾಗಿ ಪ್ರತಿನಿಧಿಸಬಹುದು. ಅವೆರಡೂ ಕೂಡ ಅವರ ಶಕ್ತಿಗಳು. ಅಷ್ಟೇ ಅಲ್ಲ, ಈ ದೇವಾಲಯದಲ್ಲಿ ಸ್ವಾಮಿಯನ್ನ ಮಹಾವೈದ್ಯನನ್ನಾಗಿ ಕೂಡ ನಾವು ದರ್ಶನವನ್ನ ಮಾಡಬಹುದು. ಈ ದೇವಾಲಯದಲ್ಲಿ ಸ್ವಾಮಿಯು ಕೈಯಲ್ಲಿ ಗಂಧವನ್ನು ಹಿಡಿದು ಕುಳಿತಿರ್ತಾರೆ. ಹಾಗೆ ತೀರ್ಥವೂ ಕೂಡ ಇರುತ್ತೆ. ಯಾರಿಗಾದರೂ ವಿಷಹುಳು ಅಥವಾ ಹಾವು ಕಚ್ಚಿದ್ರೆ ಈ ದೇವಾಲಯಕ್ಕೆ ಬರ್ತಾರೆ. ಸ್ವಾಮಿಯ ಕೈಯಲ್ಲಿರ್ತಕ್ಕಂತಹ ಗಂಧವನ್ನ ಮತ್ತೆ ಗರ್ಭಗುಡಿಯಲ್ಲಿರ್ತಕ್ಕಂತಹ ತೀರ್ಥವನ್ನ ಸೇರಿಸಿ ಮಿಶ್ರಣ ಮಾಡಿ ಔಷಧವನ್ನಾಗಿ ಬಂದಿರ್ತಕ್ಕಂಥವರಿಗೆ ಕೊಡ್ತಾರೆ. ನಂತರ ಅವರು 3 ಅಥವಾ 5 ದಿನಗಳ ಕಾಲ ಅಲ್ಲೇ ಇದ್ದು ಆ ಗಂಧವನ್ನು ತೀರ್ಥವನ್ನು ಔಷಧವನ್ನಾಗಿ ಪಡೆದು ಗುಣಮುಖರಾಗಿ ಹೋದಂತಹ ಎಷ್ಟೋ ಸಾವಿರ ಪುರಾವೆಗಳಿದ್ದಾವೆ. ಅಷ್ಟೇ ಅಲ್ಲ, ಈ ದೇವಾಲಯ ಕ್ಲೋಸ್ ಆದಮೇಲೂ ಕೂಡ ಮಧ್ಯರಾತ್ರಿ ಯಾರಿಗಾದರೂ ಹಾವು ಕಡಿದಿದೆ ಅಂತ ಬಂದರೂ ಕೂಡ ಇಮಿಡಿಯೇಟ್ಲಿ ದೇವಾಲಯದ ಬಾಗಿಲನ್ನು ತೆಗೆದು ಸ್ವಾಮಿ ಕೈಲಿರ್ತಕ್ಕಂತಹ ಗಂಧವನ್ನು ಔಷಧವನ್ನಾಗಿ ಕೊಡ್ತಾರೆ. ಅದಕ್ಕೆ ಇಲ್ಲಿ ಸ್ವಾಮಿಯನ್ನ ಮಹಾವೈದ್ಯನನ್ನಾಗಿ ನಾವು ದರ್ಶನವನ್ನ ಮಾಡಬಹುದು. ಹಾಗೆ ಆ ಶಾಸ್ತ್ರನನ್ನ ರಾತ್ರಿ ಹೊತ್ತು ದೇವಾನುದೇವತೆಗಳು ಬಂದು ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿ ಅಲ್ಲಿ ತೀರ್ಥವನ್ನು ಇಡಲಾಗುತ್ತೆ. ಏನೇ ಆಗಲಿ, ಆ ಶಾಸ್ತ್ರ ತನ್ನ ಭಕ್ತರಿಗೋಸ್ಕರ ಇಷ್ಟೊಂದು ಹತ್ತಿರ ಇರುವುದು ಒಂದು ಅದ್ಭುತ. ಅಷ್ಟೇ ಅಲ್ಲ, ತನ್ನ ಶಕ್ತಿಗಳಾದಂತಹ ಪೂರ್ಣ ಪುಷ್ಕಲಾ ದೇವಿಯರ ಜೊತೆಗೆ ಇದ್ದು ತನ್ನ ಭಕ್ತರನ್ನ ಸದಾ ರಕ್ಷಿಸುತ್ತಾ ಕುಳಿತಿದ್ದಾರೆ ಆ ಮಹಾಶಾಸ್ತ್ರ. ನಾವೆಲ್ಲರೂ ಕೂಡ ಅವರನ್ನ ಅಚ್ಚನ್ಕೋವಿಲ್ ಅರಸನೇ ಅಂತ ಪ್ರೀತಿಯಿಂದ ಶರಣಕೋಶದಲ್ಲಿ ಹೋಗ್ತಾ ಇರ್ತೀವಿ. ಅಯ್ಯಪ್ಪ ಸ್ವಾಮಿ ಹಾಗೆ ಪೂರ್ಣ ಪುಷ್ಕಲಾ ದೇವಿಯರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಭೂತನಾದ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹು ಶಾಸ್ತ್ರೇ ತುಭ್ಯಂ ನಮೋ ನಮಃ. ನನ್ನ ಮನಸ್ಸಾಳುವ ಅರಸನೇ ಶರಣಮಯ್ಯಪ್ಪ.